ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇಷ್ಟು ಟೈಮ್ ಆದಮೇಲೆ ಮತ್ತೆ ಸ್ಕ್ರೀನಲ್ಲಿ ನೋಡೋಕೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಅನಿಸುತ್ತೆ. ಇಷ್ಟು ವರ್ಷ ಆದ್ರೂ ಫ್ಯಾನ್ಸ್ಗಳೆಲ್ಲ ಅವ್ರನ್ನ ಇಷ್ಟಪಡ್ತಾರೆ. ಎಲ್ಲ ಆರ್ಟಿಸ್ಟ್ಗಳಿಗೂ ಇದನ್ನೇ ಇಷ್ಟಪಡೋದು. ಸೊ ಅದು ನೋಡಿದಾಗ ಆ ಕ್ರೇಜ್ನ ತುಂಬ ಖುಷಿ ಆಗುತ್ತೆ. ಹೀರೋಯಿನ್ ಸದ್ಯಕ್ಕೆ ಯಾರೂ ಇಲ್ಲ, ಬಟ್ ಅಪ್ಪು ಸರ್ ಅಂದರೆ ನಂಗೆ ತುಂಬ ಇಷ್ಟ. ಖುಷಿ ಆಗ್ತಾ ಇದೆ. ಮತ್ತು ಅಪ್ಪು ಸರ್ನ ಸ್ಕ್ರೀನ್ ಮೇಲೆ ನೋಡಿ, ರಮ್ಯಾ ಮ್ಯಾಮ್ನ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಗ್ತಿದೆ. ರಮ್ಯಾ ಮ್ಯಾಮ್ ಜೊತೆ ರಮ್ಯಾ ಮ್ಯಾಮ್ ಇದ್ದಾರೆ ಅಂತಲೇ ನಾನು ವಿದೇಶ್ ಥಿಯೇಟರಿಂದ ಇಲ್ಲಿಗೆ ಬಂದೆ ನೋಡೋಣ ಅಂದ್ಕೊಂಡು. ಆ್ಯಕ್ಚುಲಿ ಅಲ್ಲಿ ಕೂತಿದ್ದಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಬಟ್ ಅವರು ಯಾವಾಗ ನೀನೇ ಸಾಂಗ್ ಸ್ಟಾರ್ಟ್ ಆಯಿತು, ಅವಾಗ ಅವರು ಕೂಡ ಡ್ಯಾನ್ಸ್ ಮಾಡಿದ್ರು, ಅವರು ಕೂಡ ಎಂಜಾಯ್ ಮಾಡ್ತಿದ್ರು. ನೋಡಿ ತುಂಬ ಖುಷಿ ಆಯಿತು. ಎಸ್, ಥ್ಯಾಂಕ್ ಯು. ಇಲ್ಲ ಸರ್, ಥ್ಯಾಂಕ್ ಯು. ಅದೇ ಫಸ್ಟ್ ಶೋ ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಇವತ್ತು ನೋಡಿ ತುಂಬ ಖುಷಿ ಆಗ್ತಾ ಇದೆ. 4 ವರ್ಷನೋ 5 ವರ್ಷನೋ ಇಲ್ಲ ಅವಾಗ ನೋಡಿರಲಿಲ್ಲ. ಅದಾದಮೇಲೆ ಅದೇ ಟಿ ವಿ ನೋಡ್ತಾ ಇದ್ದೆ. ನನಗೆ ಏನಾದರೂ ನನಗೆ ನೋಡಬೇಕು ಸಿನಿಮಾ ಅಂತ ಅಂದಾಗಲೆಲ್ಲ ಅಪ್ಪು ಸರ್ ಸಿನಿಮಾ ಹಾಕ್ಕೊಂಡು ನೋಡ್ತಿರ್ತೀನಿ. ಅಪ್ಪು, ಅಭಿ, ಆಕಾಶ್ ಇದೆಲ್ಲ ನಂಗೆ ತುಂಬ ಇಷ್ಟ. ಮಿಲನ ಸಿನಿಮಾ, ಪರಮಾತ್ಮ ಅಂತೂ ಬಿಗ್ ಬಾಸಿಂದ ಬಂದಾದ್ಮೇಲೆ ಫಸ್ಟ್ ಸಿನಿಮಾ ನೋಡಿ ನನ್ನ ಪರಮಾತ್ಮನೇ ಗೊತ್ತಾ, ಅಷ್ಟು ಇಷ್ಟ. ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ಎಲ್ರಿಗೂ ಈ ಮೂವಿ ರಿಲೀಸ್ ಆಗಿದ್ದು ನಮಗೆ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.